ನಮ್ಮ ಜ್ಞಾನಧ್ವನಿ ಸಮುದಾಯ ಬಾನುಲಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ತಮ್ಮ ಶುಭಾಕಾಂಕ್ಷಿ ಪುಷ್ಪಲತಾ ದೇವನೂರು. ತಮಗೆಲ್ಲರಿಗೂ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ದಾಜಿಯವರ ದ ವಿಸ್ಡಮ್ ಬ್ರಿಡ್ಜ್ ಪುಸ್ತಕವು ಇಂದಿನ ಆಧುನಿಕ ಯುಗದಲ್ಲಿ ಪೋಷಕರು, ಹಿರಿಯರು ಮತ್ತು ಮಕ್ಕಳ ನಡುವಿನ ಸಂಬಂಧವನ್ನು ಹೇಗೆ ಗಟ್ಟಿಗೊಳಿಸಬೇಕು ಎಂಬುದನ್ನು ತಿಳಿಸಿಕೊಡುವ ಅತ್ಯುತ್ತಮ ಕೃತಿಯಿದು. ಲೈಕ್ಸ್ಗಳು ಹೆಚ್ಚುತ್ತಿದೆ, ಕಾಮೆಂಟ್ಸ್ಗಳು ಮುತ್ತುತ್ತಿದೆ, ಆದರೂ ಒಂಟಿತನ ಕಾಡುತ್ತಿದೆ. ಹೌದು ಶ್ರೋತೃಗಳೇ, ಇಂದಿನ ನಮ್ಮ ಹೈಟೆಕ್ ಮನೆಗಳಲ್ಲಿ ವೈಫೈ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ, ಆದರೆ ಕನೆಕ್ಟ್ ಆಗಬೇಕಾದ ಮನಸ್ಸುಗಳ ನಡುವಿನ ಬಾಂಧವ್ಯ ಮಾತ್ರ ವೀಕ್ ಆಗ್ತಾ ಇದೆ. ಮೊಬೈಲ್ ಪರದೆಯ ಮೇಲಿರುವ ಬೆರಳುಗಳು ಪಕ್ಕದಲ್ಲೇ ಕೂತಿರುವ ಮಗುವಿನ ತಲೆಯ ಸೀಳನ್ನು ಸವರುವ ಸಮಯವನ್ನೇ ಕಸಿದುಕೊಳ್ಳುತ್ತಿದೆ. ಇಂತಹ ಡಿಜಿಟಲ್ ಮರೀಚಿಕೆಯ ಕಾಲದಲ್ಲಿ ಕಳೆದು ಹೋಗುತ್ತಿರುವ ಕೌಟುಂಬಿಕ ಪ್ರೀತಿಯನ್ನು ಮತ್ತೆ ಬೆಸೆಯಲು ಬಂದಿರುವ ಒಂದು ಅಪೂರ್ವ ದಾರಿದೀಪವೇ ಈ ವಿಸ್ಡಮ್ ಬ್ರಿಡ್ಜ್, ಅಂದರೆ ವಿವೇಕದ ಸೇತುವೆ. ಜಾಗತಿಕ ಆಧ್ಯಾತ್ಮಿಕ ಚಿಂತಕರಾದ ದಾಜಿಯವರ ಲೇಖನಿಯಿಂದ ಮೂಡಿಬಂದಿರುವ ಈ ಅದ್ಭುತ ಕೃತಿ ಇಂದಿನ ಪೋಷಕರಿಗೆ ಮತ್ತು ಮಕ್ಕಳಿಗೆ ಎಷ್ಟು ಅನಿವಾರ್ಯ. ಬನ್ನಿ, ಇಂದಿನ ನಮ್ಮ ವಿಶೇಷ ಪುಸ್ತಕ ಪರಿಚಯ ಸಂಚಿಕೆಯಲ್ಲಿ ಈ ವಿವೇಕದ ಸೇತುವೆಯನ್ನು ದಾಟೋಣ. ಶ್ರೋತೃಗಳೇ, ಬದಲಾಗುತ್ತಿರುವ ಇಂದಿನ ವೇಗದ ಜಗತ್ತಿನಲ್ಲಿ ತಂತ್ರಜ್ಞಾನ ಬೆಳೆದಂತೆಲ್ಲ ಮನುಷ್ಯರ ನಡುವಿನ ಅಂತರ ಹೆಚ್ಚಾಗುತ್ತಿದೆಯೇ? ಜಂಟಿ ಕುಟುಂಬಗಳು ಮಾಯವಾಗಿ ಪರಸ್ಪರ ಮಾತನಾಡುವ ಸಮಯವೂ ಕಡಿಮೆಯಾಗುತ್ತಿರುವ ಈ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡಬಹುದಾದ ಅತ್ಯುತ್ತಮ ಕೊಡುಗೆ ಏನು? ಇದೇ ಪ್ರಶ್ನೆಗೆ ಅತ್ಯಂತ ಆಳವಾದ, ಅರ್ಥಪೂರ್ಣವಾದ ಉತ್ತರವನ್ನು ನೀಡುತ್ತದೆ ಜಾಗತಿಕ ಆಧ್ಯಾತ್ಮಿಕ ಗುರುಗಳಾದ ದಾಜಿಯವರು ಬರೆದಿರುವ ದ ವಿಸ್ಡಮ್ ಬ್ರಿಡ್ಜ್, ಅಂದರೆ ವಿವೇಕದ ಸೇತುವೆ ಎಂಬ ಅದ್ಭುತ ಪುಸ್ತಕ. ಇಂದು ನಮ್ಮ ಪುಸ್ತಕ ವಿಮರ್ಶಾ ವಿಭಾಗದಲ್ಲಿ ಈ ಕೃತಿಯ ವಿಮರ್ಶಾತ್ಮಕ ನೋಟವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಪುಸ್ತಕದ ಮುಖ್ಯ ಪರಿಕಲ್ಪನೆ ತಲೆಮಾರುಗಳ ನಡುವಿನ ವಿವೇಕದ ಬೆಸುಗೆ. ಈ ಪುಸ್ತಕದ ಕೇಂದ್ರ ಆಲೋಚನೆ ಕೇವಲ ಮಕ್ಕಳನ್ನು ಸಾಕುವುದು ಅಥವಾ ಬೆಳೆಸುವುದು ಮಾತ್ರವಲ್ಲ, ಬದಲಿಗೆ ಒಂದು ಮಗುವಿನ ಸರ್ವಾಂಗೀಣ ವಿಕಾಸನಕ್ಕೆ ಇಡೀ ಕುಟುಂಬದ, ಮುಖ್ಯವಾಗಿ ಹಿರಿಯರ ಅನುಭವ ಮತ್ತು ಪ್ರೀತಿ ಹೇಗೆ ಒಂದು ಭದ್ರ ಬುನಾದಿಯಾಗಬಲ್ಲದು ಎಂಬುದನ್ನು ಲೇಖಕರಾದ ದಾಜಿಯವರು ವಿವರಿಸುತ್ತಾರೆ. ತಲೆಮಾರುಗಳ ನಡುವೆ ಸೃಷ್ಟಿಯಾಗುತ್ತಿರುವ ಕಂದಕವನ್ನು ಪ್ರೀತಿ ಮತ್ತು ವಿವೇಕದಿಂದ ಹೇಗೆ ಮುಚ್ಚಬೇಕು ಎಂಬುದೇ ಈ ಪುಸ್ತಕದ ಮುಖ್ಯ ಆಶಯ. ದಾಜಿಯವರು ಈ ಕೃತಿಯಲ್ಲಿ 3 ಭಾಗಗಳಲ್ಲಿ 9 ಪ್ರಮುಖ ತತ್ವಗಳನ್ನು ಪ್ರಸ್ತಾಪಿಸಿದ್ದಾರೆ. ಭಾಗ 1, ಮಗುವಿನ ಆಗಮನಕ್ಕೆ ಸಿದ್ಧತೆ. ಮೊದಲ 3 ತತ್ವಗಳು ಮಗು ಈ ಜಗತ್ತಿಗೆ ಬರುವ ಮುನ್ನ ಹಾಗೂ ಬಂದ ತಕ್ಷಣ ಪೋಷಕರು ಮಾಡಿಕೊಳ್ಳಬೇಕಾದ ಆಂತರಿಕ ಸಿದ್ಧತೆಯನ್ನು ತಿಳಿಸುತ್ತವೆ. ಅದರಲ್ಲಿ ಮೊದಲ ತತ್ವ ಉದ್ದೇಶಪೂರ್ವಕ ಪೋಷಣೆ. ಮಗುವನ್ನು ಹೆರುವುದು ಕೇವಲ ಜೈವಿಕ ಪ್ರಕ್ರಿಯೆಯಾಗಬಾರದು, ಅದೊಂದು ಪವಿತ್ರವಾದ ಜವಾಬ್ದಾರಿ. ಮಗುವಿನ ಆಗಮನಕ್ಕೂ ಮುನ್ನವೇ ದಂಪತಿಗಳು ಮಾನಸಿಕವಾಗಿ, ಭಾವನಾತ್ಮಕವಾಗಿ ಪರಸ್ಪರ ಒಂದಾಗಬೇಕು ಮತ್ತು ತಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿಟ್ಟುಕೊಳ್ಳಬೇಕು. ಎರಡನೇ ತತ್ವ ಗರ್ಭ ಸಂಸ್ಕಾರ ಮತ್ತು ವಾತಾವರಣ. ಮಗು ತಾಯಿಯ ಗರ್ಭದಲ್ಲಿ ಇರುವಾಗ ಮತ್ತು ಹುಟ್ಟಿದ ಆರಂಭಿಕ ದಿನಗಳಲ್ಲಿ ಮನೆಯ ವಾತಾವರಣ ಹೇಗಿರುತ್ತದೆಯೋ ಮಗುವಿನ ವ್ಯಕ್ತಿತ್ವವು ಹಾಗೇ ರೂಪುಗೊಳ್ಳುತ್ತದೆ. ಮನೆಯಲ್ಲಿನ ಪ್ರೀತಿ, ಶಾಂತಿ ಮತ್ತು ದೈವಿಕ ವಾತಾವರಣವೇ ಮಗುವಿನ ಮೊದಲ ಪಾಠಶಾಲೆ. ಇನ್ನು 3ನೇ ತತ್ವ ಪ್ರೀತಿಯೇ ಭದ್ರ ಬುನಾದಿ. ಮಗುವಿಗೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಬೇಕಾಗಿರುವುದು ಸುರಕ್ಷತೆಯ ಭಾವನೆ. ನನ್ನನ್ನು ಪ್ರೀತಿಸುವವರು, ನನಗಾಗಿ ಇರುವವರು ಇದ್ದಾರೆ ಎಂಬ ಕೌಟುಂಬಿಕ ಬೆಂಬಲ ಮಗುವಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಭಾಗ 2, ಬಾಲ್ಯದ ಬೆಳವಣಿಗೆ ಮತ್ತು ಸಂಸ್ಕಾರ. ಮುಂದಿನ 3 ತತ್ವಗಳು ಮಗುವಿನ ಬಾಲ್ಯದ ದಿನಗಳಲ್ಲಿ ಅವರ ಅಭ್ಯಾಸ ಹಾಗೂ ಚಾರಿತ್ರ್ಯವನ್ನು ರೂಪಿಸುವ ಬಗ್ಗೆ ಮಾತನಾಡುತ್ತವೆ. 4ನೇ ತತ್ವ ಜೀವನ ಶೈಲಿ ಮತ್ತು ಹವ್ಯಾಸಗಳು. ಮಕ್ಕಳಿಗೆ ಬಾಲ್ಯದಲ್ಲೇ ಒಂದು ನಿಶ್ಚಿತ ದಿನಚರಿಯನ್ನು ರೂಢಿಸಬೇಕು.
ಸರಿಯಾದ ಸಮಯಕ್ಕೆ ನಿದ್ದೆ, ಪೌಷ್ಟಿಕ ಆಹಾರ ಮತ್ತು ಆಟದ ಹವ್ಯಾಸಗಳು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿಡುತ್ತವೆ. ಇನ್ನು 5ನೇ ತತ್ವ ಸಂಸ್ಕಾರ ಮತ್ತು ನೈತಿಕ ಮೌಲ್ಯಗಳು. ಕೇವಲ ಶಾಲೆಯ ಅಂಕಗಳು ಮುಖ್ಯವಲ್ಲ, ಜೀವನದ ಅಂಕಗಳು ಮುಖ್ಯ. ಪ್ರಾಮಾಣಿಕತೆ, ಕೃತಜ್ಞತೆ, ಕರುಣೆ ಮತ್ತು ಸಹಾನುಭೂತಿಯಂತಹ ಮೌಲ್ಯಗಳನ್ನು ಮಕ್ಕಳಿಗೆ ಬಾಲ್ಯದಲ್ಲೇ ಆಚರಣೆಯ ಮೂಲಕ ಕಲಿಸಬೇಕು. ಇನ್ನು 6ನೇ ತತ್ವ ಡಿಜಿಟಲ್ ಯುಗದಲ್ಲಿ ಜಾಗೃತಿ. ಇಂದಿನ ಪೋಷಕರಿಗೆ ಇದು ದೊಡ್ಡ ಸವಾಲು. ಮಕ್ಕಳಿಗೆ ಗ್ಯಾಜೆಟ್ಗಳು ಮತ್ತು ಮೊಬೈಲ್ ಪರದೆಯ ಬದಲಿಗೆ ಪ್ರಕೃತಿಯ ಒಡನಾಟ, ಪುಸ್ತಕದ ಓದುವಿಕೆ ಹಾಗೂ ದೈಹಿಕ ಆಟಗಳ ಕಡೆಗೆ ಆಸಕ್ತಿ ಮೂಡಿಸಬೇಕು. ಭಾಗ 3 ಹದಿಹರೆಯ ಮತ್ತು ಸ್ವತಂತ್ರ ಬದುಕು. ಕೊನೆಯ 3 ತತ್ವಗಳು ಮಗು ಬೆಳೆದು ದೊಡ್ಡವರಾಗುವಾಗ ಅವರಿಗೆ ನೀಡಬೇಕಾದ ಮಾರ್ಗದರ್ಶನ ಮತ್ತು ಸ್ವಾತಂತ್ರ್ಯದ ನಡುವಿನ ಸಮತೋಲನವನ್ನು ವಿವರಿಸುತ್ತದೆ. 7ನೆಯ ತತ್ವ ಮಾರ್ಗದರ್ಶನ ಮತ್ತು ಆಲಿಸುವಿಕೆ. ಮಕ್ಕಳು ಹದಿಹರೆಯಕ್ಕೆ ಬಂದಾಗ ಪೋಷಕರು ಕೇವಲ ಆದೇಶ ನೀಡುವ ಬಾಸ್ಗಳಾಗಬಾರದು. ಬದಲಿಗೆ ಅವರ ಗೊಂದಲಗಳನ್ನು ತಾಳ್ಮೆಯಿಂದ ಆಲಿಸುವ ಅತ್ಯುತ್ತಮ ಸ್ನೇಹಿತನಾಗಬೇಕು. 8ನೇ ತತ್ವ ಸ್ಥಿತಿಸ್ಥಾಪಕತ್ವ ಅಥವಾ ಸವಾಲುಗಳನ್ನು ಎದುರಿಸುವ ಶಕ್ತಿ. ಮಕ್ಕಳಿಗೆ ಕೇವಲ ಗೆಲುವನ್ನು ಸಂಭ್ರಮಿಸುವುದಷ್ಟೇ ಅಲ್ಲ, ಸೋಲನ್ನು ಸಮಚಿತ್ತದಿಂದ ಸ್ವೀಕರಿಸುವುದನ್ನು ಕಲಿಸಬೇಕು. ಜೀವನದ ಏರಿಳಿತಗಳನ್ನು ಧೈರ್ಯವಾಗಿ ಎದುರಿಸುವ ಮನೋಭಾವವನ್ನು ಬೆಳೆಸಬೇಕು. 9ನೆಯ ತತ್ವ ಆಧ್ಯಾತ್ಮಿಕ ಜಾಗೃತಿ ಮತ್ತು ಧ್ಯಾನ. ಮಗುವಿಗೆ ತನ್ನ ಆಂತರಿಕ ಶಕ್ತಿಯ ಅರಿವಾಗಲು ಧ್ಯಾನ ಮತ್ತು ಆತ್ಮಾವಲೋಕನ ಸಹಾಯ ಮಾಡುತ್ತದೆ. ಇದು ಅವರಲ್ಲಿ ಏಕಾಗ್ರತೆ, ಮಾನಸಿಕ ಶಾಂತಿ ಮತ್ತು ಉನ್ನತ ಜೀವನದ ಉದ್ದೇಶವನ್ನು ಜಾಗೃತಗೊಳಿಸುತ್ತದೆ. ಕೇಳುಗರೆ, ಈ 9 ತತ್ವಗಳು ಕೇವಲ ನಿಯಮಗಳಲ್ಲ, ಇವು ನಮ್ಮ ಮನೆಯಲ್ಲಿರುವ ಪುಟ್ಟ ಸಸಿಯನ್ನು ಹೆಮ್ಮರವಾಗಿಸಲು ದಾಜಿಯವರು ನೀಡಿರುವ ಅಮೃತ ಬಿಂದುಗಳು. ಈ 9 ಹೆಜ್ಜೆಗಳನ್ನು ಇಟ್ಟರೆ ನಮ್ಮ ಮನೆ ಮತ್ತು ಮಕ್ಕಳ ಭವಿಷ್ಯ ಸುಂದರವಾಗುವುದರಲ್ಲಿ ಸಂಶಯವಿಲ್ಲ. ಈ ಕೃತಿಯ ಪ್ರಮುಖ ಆಲೋಚನೆಗಳು ಮತ್ತು ವಿಮರ್ಶಾತ್ಮಕ ಅಂಶಗಳನ್ನೊಮ್ಮೆ ನೋಡೋಣ. ಕೇಳುಗರೆ, ದಾಜಿಯವರು ಈ ಪುಸ್ತಕದಲ್ಲಿ ಕೇವಲ ಮೇಲ್ನೋಟದ ಸಲಹೆಗಳನ್ನು ನೀಡುವುದಿಲ್ಲ, ಬದಲಿಗೆ ಇಂದಿನ ಕೌಟುಂಬಿಕ ವ್ಯವಸ್ಥೆಯ ಆಳವಾದ ಸತ್ಯಗಳನ್ನು ನಮ್ಮ ಮುಂದೆ ತೆರೆದಿಡುತ್ತಾರೆ. ಈ ಪುಸ್ತಕದ ಕೆಲವು ಪ್ರಮುಖ ಆಲೋಚನೆಗಳು ಮತ್ತು ಅವುಗಳ ವಿಮರ್ಶಾತ್ಮಕ ವಿಶ್ಲೇಷಣೆ ಹೀಗಿದೆ ನೋಡಿ. ಮೊದಲ ಆಲೋಚನೆ, ಪೋಷಕತ್ವ ಎಂದರೆ ಮಗುವನ್ನು ಬದಲಾಯಿಸುವುದಲ್ಲ, ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದು. ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ತಪ್ಪುಗಳನ್ನು ತಿದ್ದಿಕೊಳ್ಳಲು ಹೇಳುತ್ತೇವೆ, ಆದರೆ ದಾಜಿಯವರು ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವುದಿಲ್ಲ, ಬದಲಿಗೆ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ ಎನ್ನುತ್ತಾರೆ. ಇದರ ವಿಮರ್ಶಾತ್ಮಕ ನೋಟ ಇಷ್ಟೇ: ಇದು ಇಂದಿನ ಪೋಷಕರಿಗೆ ಒಂದು ದೊಡ್ಡ ಎಚ್ಚರಿಕೆ ಗಂಟೆ. ತಾವೇ ಮೊಬೈಲ್ ಹಿಡಿದು ಕೂರುವ ಪೋಷಕರು ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಎಂದರೆ ಮಗು ಕೇಳೋದಿಲ್ಲ. ನಾವು ಏನನ್ನು ಬೋಧಿಸುತ್ತೇವೆಯೋ ಮೊದಲು ಅದನ್ನು ನಮ್ಮ ಜೀವನದಲ್ಲಿ ಆಚರಿಸಿ ತೋರಿಸಬೇಕು ಎಂಬ ಕಟು ಸತ್ಯವನ್ನು ಲೇಖಕರು ಇಲ್ಲಿ ಜ್ಞಾಪಿಸುತ್ತಾರೆ. ಇನ್ನು 2ನೇ ಆಲೋಚನೆ, ತಾತ ಅಜ್ಜಿಯರು ಕೇವಲ ಕೇರ್ ಟೇಕರ್ಸ್ ಅಲ್ಲ, ಅವರು ವಿವೇಕದ ಬ್ಯಾಂಕ್. ಇಂದಿನ ನ್ಯೂಕ್ಲಿಯರ್ ಕುಟುಂಬಗಳಲ್ಲಿ ಹಿರಿಯರನ್ನು ಕೇವಲ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿಗೆ ಸೀಮಿತಗೊಳಿಸಲಾಗುತ್ತಿದೆ ಅಥವಾ ವೃದ್ಧಾಶ್ರಮಗಳಿಗೆ ಕಳುಹಿಸಲಾಗುತ್ತಿದೆ. ಆದರೆ ಪುಸ್ತಕದಲ್ಲಿ ಹಿರಿಯರ ಒಡನಾಟ ಮಗುವಿನ ಭಾವನಾತ್ಮಕ ಬೆಳವಣಿಗೆಗೆ ಎಷ್ಟು ಮುಖ್ಯ ಎಂಬುದನ್ನು ಲೇಖಕರು ಸಾರಿದ್ದಾರೆ. ಈ ಆಲೋಚನೆಯ ವಿಮರ್ಶಾತ್ಮಕ ನೋಟವಿಷ್ಟೇ ನೋಡಿ. ಲೇಖಕರು ಇಲ್ಲಿ ಜಂಟಿ ಕುಟುಂಬದ ಮಹತ್ವವನ್ನು ಆಧುನಿಕ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಸಮರ್ಥಿಸುತ್ತಾರೆ. ಅಜ್ಜ ಅಜ್ಜಿಯಂದಿರ ಕಥೆಗಳು ಅವರ ನೇವರಿಕೆ ಮಕ್ಕಳಲ್ಲಿ ಅಭದ್ರತೆಯ ಭಾವನೆಯನ್ನು ಹೋಗಲಾಡಿಸುತ್ತದೆ. ಹಿರಿಯರನ್ನು ದೂರವಿಡುವುದು ಎಂದರೆ ಮಗುವಿಗೆ ಇತಿಹಾಸ ಮತ್ತು ಮೌಲ್ಯಗಳ ಬೇರುಗಳಿಲ್ಲದಂತೆ ಮಾಡುವುದು ಎಂದರ್ಥ.
ಇನ್ನು ಮೂರನೆಯ ಆಲೋಚನೆ, ಶಿಸ್ತು ಎಂದರೆ ಶಿಕ್ಷೆಯಲ್ಲ, ಅದು ಪ್ರೀತಿಯ ಮಾರ್ಗದರ್ಶನ. ಇಂದಿನ ದಿನಗಳಲ್ಲಿ ಪೋಷಕರು ಎರಡು ತೀವ್ರ ತರಹದ ತಪ್ಪುಗಳನ್ನು ಮಾಡುತ್ತಾರೆ. ಒಂದೋ ಮಕ್ಕಳನ್ನು ಅತಿಯಾಗಿ ಹೊಡೆದು ಬಡಿದು ಶಿಸ್ತು ಮಾಡಲು ಹೋಗುತ್ತಾರೆ, ಇಲ್ಲವೇ ಅತಿಯಾದ ಮುದ್ದಿನಿಂದ ಅವರ ಎಲ್ಲ ಹಠಗಳಿಗೂ ಒಪ್ಪಿ ಮಕ್ಕಳನ್ನು ಹಾಳು ಮಾಡುತ್ತಾರೆ. ಇದರ ವಿಮರ್ಶಾತ್ಮಕ ನೋಟವು ಹೀಗಿದೆ ನೋಡಿ. ದಾಜಿಯವರು ಈ ಎರಡರ ನಡುವಿನ ಸಮತೋಲನವನ್ನು ಬೋಧಿಸುತ್ತಾರೆ. ಕೋಪದ ಬದಲಿಗೆ ಸಹಾನುಭೂತಿಯ ಆಲಿಸುವಿಕೆ ಇರಬೇಕು. ಮಗುವಿಗೆ ತಪ್ಪು ಮಾಡಿದಾಗ ಭೀತಿ ಹುಟ್ಟಿಸುವುದಲ್ಲ, ತನ್ನ ತಪ್ಪಿನ ಪರಿಣಾಮವನ್ನು ಪ್ರೀತಿಯಿಂದ ಮನವರಿಕೆ ಮಾಡಿಕೊಡುವ ವಿವೇಕ ಪೋಷಕರಲ್ಲಿ ಇರಬೇಕು ಎಂಬುದನ್ನು ಈ ಕೃತಿ ಒತ್ತಿ ಹೇಳುತ್ತದೆ. ಇನ್ನು ನಾಲ್ಕನೆಯ ಆಲೋಚನೆ, ಡಿಜಿಟಲ್ ಮಾಲಿನ್ಯ ಮತ್ತು ಆಂತರಿಕ ಶ್ರುತಿ. ಇಂದಿನ ಮಕ್ಕಳು ಗ್ಯಾಜೆಟ್ಗಳ ಜಗತ್ತಿನಲ್ಲಿ ಮುಳುಗಿದ್ದಾರೆ. ಇದರಿಂದ ಅವರ ಗಮನ ಹರಿಯುವ ಅವಧಿ ಕಡಿಮೆಯಾಗುತ್ತಿದೆ. ಕೇವಲ ಮೊಬೈಲ್ ಕಸಿದುಕೊಳ್ಳುವುದರಿಂದ ಈ ಸಮಸ್ಯೆ ಬಗೆಹರಿಯುವುದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಪ್ರಕೃತಿಯ ಒಡನಾಟ, ಕರಕುಶಲ ಕಲೆಗಳು ಹಾಗೂ ಸರಳ ಧ್ಯಾನದ ಮೂಲಕ ಮಕ್ಕಳ ಸುಪ್ತ ಮನಸ್ಸನ್ನು ಹೇಗೆ ಪ್ರಶಾಂತಗೊಳಿಸಬಹುದು ಎಂಬುದಕ್ಕೆ ಲೇಖಕರು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪರಿಹಾರಗಳನ್ನು ಒಟ್ಟಿಗೆ ನೀಡಿದ್ದಾರೆ. ಕೇಳುಗರೆ, ಈ ಪುಸ್ತಕದ ವಿಮರ್ಶಾತ್ಮಕ ಒಳನೋಟ ಇಷ್ಟೇ. ನಾವು ಮಕ್ಕಳಿಗೆ ಶ್ರೀಮಂತವಾದ ಭವಿಷ್ಯವನ್ನು ಕಟ್ಟಿಕೊಡುವ ಆತುರದಲ್ಲಿ ಅವರ ಸುಂದರವಾದ ಬಾಲ್ಯವನ್ನು ಮತ್ತು ಚಾರಿತ್ರ್ಯವನ್ನು ಕಸಿದುಕೊಳ್ಳುತ್ತಿದ್ದೇವಾ ಎಂಬ ಪ್ರಶ್ನೆಯನ್ನು ಈ ಕೃತಿ ಪ್ರತಿ ಪೋಷಕರ ಮನಸ್ಸಿನಲ್ಲಿ ಬಿತ್ತುತ್ತದೆ. ಇನ್ನು ಈ ಪುಸ್ತಕದ ವಿಶಿಷ್ಟತೆಯನ್ನೊಮ್ಮೆ ನೋಡೋಣ ಬನ್ನಿ. ಕೇಳುಗರೆ, ಮಾರುಕಟ್ಟೆಯಲ್ಲಿ ಮಕ್ಕಳನ್ನು ಬೆಳೆಸುವ ಕುರಿತು ಸಾವಿರಾರು ಪುಸ್ತಕಗಳಿವೆ, ನೂರಾರು ಗೂಗಲ್ ಲೇಖನಗಳಿವೆ. ಹಾಗಾದರೆ ಈ ದ ವಿಸ್ಡಮ್ ಬ್ರಿಡ್ಜ್ ಪುಸ್ತಕದ ವಿಶೇಷತೆ ಏನು? ಇದು ಏಕೆ ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲುತ್ತದೆ? ಅದಕ್ಕೆ ಪ್ರಮುಖ ಕಾರಣಗಳು ಇಲ್ಲಿವೆ. ಪ್ರಾಚೀನ ಭಾರತೀಯ ಸಂಸ್ಕಾರ ಮತ್ತು ಆಧುನಿಕ ವಿಜ್ಞಾನದ ಅಪೂರ್ವ ಸಂಗಮ. ಇದು ಕೇವಲ ಹಳೆಯ ಕಾಲದ ಮೂಢನಂಬಿಕೆಗಳನ್ನಾಗಲಿ ಅಥವಾ ಕೇವಲ ಪಾಶ್ಚಿಮಾತ್ಯ ದೇಶಗಳ ಮನೋವಿಜ್ಞಾನವನ್ನಾಗಲಿ ಬೋಧಿಸುವುದಿಲ್ಲ. ಬದಲಿಗೆ ನಮ್ಮ ದೇಶದ ಸಾಂಪ್ರದಾಯಿಕ ಕೌಟುಂಬಿಕ ಮೌಲ್ಯಗಳು ಮತ್ತು ಗರ್ಭ ಸಂಸ್ಕಾರದಂತಹ ವಿಚಾರಗಳನ್ನು ಇಂದಿನ ನ್ಯೂರೋಸೈನ್ಸ್ ಮತ್ತು ಚೈಲ್ಡ್ ಸೈಕಾಲಜಿಯ ಹಿನ್ನೆಲೆಯಲ್ಲಿ ಲೇಖಕರು ಸಾಬೀತುಪಡಿಸಿದ್ದಾರೆ. ವಿಜ್ಞಾನ ಮತ್ತು ಆಧ್ಯಾತ್ಮದ ಈ ಹದವಾದ ಮಿಶ್ರಣವೇ ಈ ಪುಸ್ತಕದ ಮೊದಲ ಪ್ಲಸ್ ಪಾಯಿಂಟ್. ಕೇವಲ ಸಿದ್ಧಾಂತಗಳಲ್ಲ, ಆಚರಣೆಯ ಸೂತ್ರಗಳು. ಅನೇಕ ಪುಸ್ತಕಗಳು ಹೀಗೆ ಮಾಡಿ ಹಾಗೆ ಮಾಡಿ ಎಂದು ಕೇವಲ ಉಪದೇಶ ನೀಡುತ್ತವೆ. ಆದರೆ ದಾಜಿಯವರು ಈ ಕೃತಿಯಲ್ಲಿ ಪೋಷಕರು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಸರಳವಾದ ಟೂಲ್ಸ್ಗಳನ್ನು ನೀಡಿದ್ದಾರೆ. ಉದಾಹರಣೆಗೆ, ಮನೆಯಲ್ಲಿ ಶಾಂತಿ ಕಾಪಾಡಲು ಹಾರ್ಟ್ಫುಲ್ನೆಸ್ ಧ್ಯಾನದ ಸರಳ ಹಂತಗಳು, ಮಕ್ಕಳೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಕೋಶಲ್ ಟೈಮ್ ಪರಿಕಲ್ಪನೆ, ಕೋಪ ಬಂದಾಗ ಪೋಷಕರು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುವ ಪ್ರಾಣಾಯಾಮದ ತಂತ್ರಗಳು, ಇಡೀ ಕುಟುಂಬವನ್ನು ಒಳಗೊಳ್ಳುವ ವಿಶಾಲ ದೃಷ್ಟಿಕೋನ. ಹೆಚ್ಚಿನ ಪೇರೆಂಟಿಂಗ್ ಪುಸ್ತಕಗಳು ಕೇವಲ ತಾಯಿ ಮತ್ತು ಮಗುವಿನ ಸಂಬಂಧಕ್ಕೆ ಸೀಮಿತವಾಗಿರುತ್ತವೆ. ಆದರೆ ಈ ಪುಸ್ತಕದ ಹೆಸರೇ ಹೇಳುವಂತೆ ಇದು ಸೇತುವೆ. ಇದು ಅಪ್ಪ ಅಮ್ಮ ಮಕ್ಕಳು ಮಾತ್ರವಲ್ಲದೆ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಹೀಗೆ ಇಡೀ ಕುಟುಂಬದ ಜಂಟಿ ಜವಾಬ್ದಾರಿಯನ್ನು ಎತ್ತಿ ಹಿಡಿಯುತ್ತದೆ. ಮಗುವನ್ನು ಬೆಳೆಸುವುದು ಕೇವಲ ಒಬ್ಬ ತಾಯಿಯ ಕೆಲಸವಲ್ಲ, ಅದೊಂದು ಸಾಮೂಹಿಕ ಕಲ್ಯಾಣ ಎಂಬ ವಿಶಾಲ ದೃಷ್ಟಿಕೋನ ಇಲ್ಲಿದೆ. ದೈನಂದಿನ ಜೀವನದ ನೈಜ ಉದಾಹರಣೆಗಳು ಮತ್ತು ಸರಳ ಶೈಲಿ. ದಾಜಿಯವರು ಜಾಗತಿಕ ಗುರುಗಳಾಗಿದ್ದರೂ ಅವರ ಬರವಣಿಗೆಯ ಶೈಲಿ ಅತ್ಯಂತ ಸರಳವಾಗಿದೆ. ಹಾರ್ಟ್ಫುಲ್ನೆಸ್ ಸಂಸ್ಥೆಯ ಮಾರ್ಗದರ್ಶಕರಾಗಿ ತಮ್ಮ ಬಳಿಗೆ ಬಂದ ನೂರಾರು ಪೋಷಕರು ಮತ್ತು ಮಕ್ಕಳ ನಿಜವಾದ ಜೀವನದ ಕಥೆಗಳನ್ನು, ಗೊಂದಲಗಳನ್ನು ಮತ್ತು ಅವುಗಳಿಗೆ ಸಿಕ್ಕ ಪರಿಹಾರಗಳನ್ನು ಲೇಖಕರು ಇಲ್ಲಿ ತೆರೆದಿಟ್ಟಿದ್ದಾರೆ. ಇದು ಓದುಗರಿಗೆ ತಮ್ಮದೇ ಕಥೆಯೇನೋ ಅಥವಾ
ತಮ್ಮ ಪಕ್ಕದ ಮನೆಯ ಕಥೆಯನ್ನೋ ಓದುತ್ತಿರುವಷ್ಟು ಆಪ್ತತೆಯನ್ನು ಮೂಡಿಸುತ್ತದೆ. ಕೇಳುಗರೆ, ಈ ಪುಸ್ತಕದ ನಿಜವಾದ ವಿಶಿಷ್ಟತೆ ಇರುವುದು ಇದರ ಪ್ರಾಯೋಗಿಕತೆಯಲ್ಲಿ. ಇದು ನಿಮ್ಮ ತಲೆಗೆ ಕೇವಲ ಜ್ಞಾನವನ್ನು ತುಂಬುವುದಿಲ್ಲ, ಬದಲಿಗೆ ನಿಮ್ಮ ಹೃದಯಕ್ಕೆ ಪ್ರೀತಿಯನ್ನು ಮತ್ತು ನಿಮ್ಮ ಮನೆಗೆ ಶಾಂತಿಯ ವಾತಾವರಣವನ್ನು ತರಬಲ್ಲ ಅದ್ಭುತ ಕೈಪಿಡಿಯಾಗಿದೆ. ಇನ್ನು ಈ ಕೃತಿಯ ವಿಮರ್ಶಾತ್ಮಕ ಒಳನೋಟವನ್ನೊಮ್ಮೆ ಗಮನಿಸೋಣ. ಕೇಳುಗರೆ, ಕೊನೆಯದಾಗಿ ಈ ಇಡೀ ಪುಸ್ತಕದ ವಿಮರ್ಶಾತ್ಮಕ ಒಳನೋಟವನ್ನು ನಾವು 3 ಮುಖ್ಯ ಬಿಂದುಗಳಲ್ಲಿ ಗ್ರಹಿಸಬಹುದು. ಈ ಕೃತಿ ನಮಗೆ ದಾಟಿಸುವ ಆ ಅಂತಿಮ ಸತ್ಯಗಳಾದರೂ ಏನು? ಮಗು ಪೋಷಕರ ಆಸ್ತಿಯಲ್ಲ, ಅವರ ಪ್ರತಿಬಿಂಬ. ನಾವು ಸಾಮಾನ್ಯವಾಗಿ ಮಕ್ಕಳನ್ನು ನಮ್ಮ ಇಷ್ಟದಂತೆ ಕೆತ್ತಲು ಬಯಸುವ ಕಲ್ಲು ಎಂದು ಭಾವಿಸುತ್ತೇವೆ. ಆದರೆ ದಾಜಿಯವರು ನೆನಪಿಸುವುದೇನೆಂದರೆ, ಮಗು ಒಂದು ಕನ್ನಡಿ ಇದ್ದಂತೆ. ನೀವು ಅವರ ಎದುರು ಸಿಟ್ಟಿನಿಂದ ವರ್ತಿಸಿದರೆ ಕನ್ನಡಿಯಲ್ಲಿ ಸಿಟ್ಟೇ ಕಾಣುತ್ತದೆ. ಪ್ರೀತಿಯಿಂದ ನಡೆದುಕೊಂಡರೆ ಪ್ರೀತಿಯೇ ಪ್ರತಿಫಲಿಸುತ್ತದೆ. ಮಕ್ಕಳನ್ನು ತಿದ್ದುವ ಆತುರ ಬಿಡಿ, ಮೊದಲು ನಿಮ್ಮನ್ನು ನೀವು ಉತ್ತಮಪಡಿಸಿಕೊಳ್ಳಿ ಎಂಬುದು ಈ ಪುಸ್ತಕ ನೀಡುವ ಅತ್ಯಂತ ಕಟುವಾದ ಆದರೆ ಸತ್ಯವಾದ ಒಳನೋಟ. ಯಶಸ್ಸಿಗಿಂತ ವ್ಯಕ್ತಿತ್ವ ಮುಖ್ಯ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪೋಷಕರು ಮಕ್ಕಳನ್ನು ಕೇವಲ ಐಟಿ ಕಂಪನಿಗಳ ಸೀಟುಗಳಿಗೋ ಅಥವಾ ರ್ಯಾಂಕ್ಗಳಿಗೋ ಸಿದ್ಧಪಡಿಸುವ ರೇಸ್ ಕುದುರೆಗಳನ್ನಾಗಿ ಮಾಡುತ್ತಿದ್ದಾರೆ. ಈ ಇಲಿ ರೇಸ್ನಲ್ಲಿ ಮಕ್ಕಳ ಭಾವನೆಗಳು ಕಮರಿ ಹೋಗುತ್ತಿವೆ. ದಾಜಿಯವರ ಈ ಪುಸ್ತಕ ನಮ್ಮ ಕಣ್ಣು ತೆರೆಸುತ್ತದೆ. ಮಕ್ಕಳಿಗೆ ಕೇವಲ ಹಣ ಗಳಿಸುವುದು ಹೇಗೆ ಎಂದು ಕಲಿಸುವುದಲ್ಲ, ಬದುಕುವುದು ಹೇಗೆ ಎಂದು ಕಲಿಸಿಕೊಡುವುದೇ ನಿಜವಾದ ಪೋಷಕತ್ವ. ಜೀವನದ ಸವಾಲುಗಳನ್ನು, ಸೋಲುಗಳನ್ನು ಧೈರ್ಯವಾಗಿ ಎದುರಿಸುವ ಮಾನಸಿಕ ಸ್ಥಿರತೆಯನ್ನು ಬಾಲ್ಯದಲ್ಲೇ ತುಂಬಬೇಕು ಎನ್ನುವುದು ಇದರ ಆಶಯ. ಬೇರುಗಳಿಲ್ಲದ ಮರಕ್ಕೆ ಭವಿಷ್ಯವಿಲ್ಲ. ತಂತ್ರಜ್ಞಾನದ ಅತಿಯಾದ ಬಳಕೆಯಿಂದ ಇಂದಿನ ತಲೆಮಾರು ತನ್ನ ಸಾಂಸ್ಕೃತಿಕ ಬೇರುಗಳಿಂದ ಮತ್ತು ಕೌಟುಂಬಿಕ ಬಾಂಧವ್ಯದಿಂದ ಕಳಚಿಕೊಳ್ಳುತ್ತಿದೆ. ಅಜ್ಜ ಅಜ್ಜಿಯಂದಿರ ಅನುಭವದ ವಿವೇಕವೇ ಮಗುವಿನ ಭವಿಷ್ಯಕ್ಕೆ ಭದ್ರವಾದ ಬೇರುಗಳು. ಆ ಬೇರುಗಳನ್ನು ಕಡಿದು ಕೇವಲ ಗ್ಯಾಜೆಟ್ಗಳ ಕೃತಕ ಜಗತ್ತಿನಲ್ಲಿ ಮಗುವನ್ನು ಬೆಳೆಸಿದರೆ ಭವಿಷ್ಯದಲ್ಲಿ ಆ ಮರ ಗಾಳಿಗೆ ಉರುಳಿ ಹೋಗುತ್ತದೆ. ಕೌಟುಂಬಿಕ ಮೌಲ್ಯಗಳೇ ನಮ್ಮ ರಕ್ಷಣಾ ಕವಚ ಎಂಬುದನ್ನು ಈ ಕೃತಿ ಒತ್ತಿ ಹೇಳುತ್ತದೆ. ಕೇಳುಗರೆ, ಈ ಪುಸ್ತಕದ ಅಂತಿಮ ವಿಮರ್ಶಾತ್ಮಕ ಒಳನೋಟ ಇಷ್ಟೇ. ದ ವಿಸ್ಡಮ್ ಬ್ರಿಡ್ಜ್ ಎನ್ನುವುದು ಕೇವಲ ತಲೆಮಾರುಗಳನ್ನು ಜೋಡಿಸುವ ಸೇತುವೆಯಲ್ಲ, ಇದು ಪೋಷಕರನ್ನು ಅವರದೇ ಆದ ಆತ್ಮಸಾಕ್ಷಿಗಾಗಿ ಕನೆಕ್ಟ್ ಮಾಡುವ ಒಂದು ದಿವ್ಯ ಸೇತುವೆ. ಈ ಕೃತಿಯನ್ನು ಕುರಿತ ಓದುಗರ ಅಭಿಪ್ರಾಯಗಳು ಇಲ್ಲಿವೆ ನೋಡಿ. ಕೇಳುಗರೆ, ಈ ಪುಸ್ತಕ ಪ್ರಕಟವಾದಾಗಿನಿಂದ ಜಗತ್ತಿನಾದ್ಯಂತ ಲಕ್ಷಾಂತರ ಪೋಷಕರು, ಶಿಕ್ಷಕರು ಮತ್ತು ಹಿರಿಯರು ಇದನ್ನು ಓದಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ಕೃತಿಯನ್ನು ಓದಿದ ನಮ್ಮ ಓದುಗರು ತಮ್ಮ ಅನುಭವಗಳನ್ನು ಹೇಗೆ ಹಂಚಿಕೊಂಡಿದ್ದಾರೆ ಎಂಬುದರ ಒಂದು ಝಲಕ್ ಇಲ್ಲಿದೆ ನೋಡಿ. ಒಬ್ಬ ಯುವ ತಾಯಿಯ ಅನಿಸಿಕೆ: ನಾನು ಮತ್ತು ನನ್ನ ಪತಿ ಇಬ್ಬರೂ ಐಟಿ ಕೆಲಸದಲ್ಲಿದ್ದೇವೆ. ಮಗುವಿಗೆ ಎಲ್ಲ ಸೌಕರ್ಯ ಕೊಟ್ಟರೂ ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡುತ್ತಿತ್ತು. ಈ ಪುಸ್ತಕ ಓದಿದ ಮೇಲೆ ನಮಗೆ ಅರ್ಥವಾಗಿದ್ದು ಏನೆಂದರೆ, ಮಗುವಿಗೆ ನಮ್ಮ ಹಣ ಅಥವಾ ದುಬಾರಿ ಆಟಿಕೆಗಳು ಬೇಡ, ನಮ್ಮ ಸಮಯ ಮತ್ತು ಗಮನ ಬೇಕು. ಪುಸ್ತಕದಲ್ಲಿ ಹೇಳಿರುವ ಕೋಜಿ ಟೈಮ್ ಸೂತ್ರವನ್ನು ಅಳವಡಿಸಿಕೊಂಡ ಮೇಲೆ ನಮ್ಮ ಮಗುವಿನ ಹಠ ತಾನಾಗಿಯೇ ಕಡಿಮೆಯಾಗಿದೆ. ಒಬ್ಬ ನಿವೃತ್ತ ಶಿಕ್ಷಕರು ಹಾಗೂ ಅಜ್ಜನ ಮಾತು: ಇಂದಿನ ನ್ಯೂಕ್ಲಿಯರ್ ಫ್ಯಾಮಿಲಿಗಳ ಕಾಲದಲ್ಲಿ ಹಿರಿಯರಾದ ನಮಗೆ ಅಪ್ರಸ್ತುತ ಪ್ರಜ್ಞೆ ಕಾಡುವುದು ಸಹಜ. ಆದರೆ ದಾಜಿಯವರು ಈ ಪುಸ್ತಕದಲ್ಲಿ ತಾತ ಅಜ್ಜಿಯಂದಿರ ಪಾತ್ರವನ್ನು ಕೊಂಡಾಡಿರುವ ರೀತಿ ನನ್ನಲ್ಲಿ ಹೊಸ ಉತ್ಸಾಹ ತುಂಬಿದೆ. ನನ್ನ ಮೊಮ್ಮಕ್ಕಳಿಗೆ ಕೇವಲ ಮೊಬೈಲ್ ಕೊಡಿಸುವುದಲ್ಲ, ನನ್ನ ಜೀವನದ ಅನುಭವದ ಕಥೆಗಳನ್ನು ಹೇಳುವುದು ಎಷ್ಟು ಮುಖ್ಯ ಎಂದು ಈ ಪುಸ್ತಕ ನೆನಪಿಸಿತು.
ಇದು ಪ್ರತಿ ಮನೆಯಲ್ಲೂ ಇರಬೇಕಾದ ಸಂಸ್ಕಾರ ಗ್ರಂಥ. ಹದಿಹರೆಯದ ಮಗುವಿನ ತಂದೆಯ ಅನುಭವ. ನನ್ನ 14 ವರ್ಷದ ಮಗನ ಜೊತೆ ಇತ್ತೀಚೆಗೆ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳವಾಗುತ್ತಿತ್ತು. ಅವನು ನನ್ನ ಮಾತನ್ನು ಕೇಳುತ್ತಲೇ ಇರಲಿಲ್ಲ. ಈ ಪುಸ್ತಕದಲ್ಲಿನ ಆಕ್ಟಿವ್ ಲಿಸನಿಂಗ್ ತತ್ವವನ್ನು ಓದಿದ ಮೇಲೆ ನಾನು ಬದಲಾದೆ. ಅವನ ಮೇಲೆ ಅಧಿಕಾರ ಚಲಾಯಿಸುವುದನ್ನು ನಿಲ್ಲಿಸಿ ಒಬ್ಬ ಸ್ನೇಹಿತನಾಗಿ ಅವನ ಗೊಂದಲಗಳನ್ನು ಕೇಳಿಸಿಕೊಳ್ಳಲು ಶುರು ಮಾಡಿದೆ. ಈಗ ನಮ್ಮಿಬ್ಬರ ನಡುವಿನ ಸಂಬಂಧ ತುಂಬ ಸುಧಾರಿಸಿದೆ. ವಿಮರ್ಶಕರ ಸಾಮಾನ್ಯ ಒಳನೋಟ. ಬಹುತೇಕ ಪುಸ್ತಕ ವಿಮರ್ಶಕರು ಅಭಿಪ್ರಾಯಪಡುವಂತೆ ಈ ಪುಸ್ತಕದ ಅತಿ ದೊಡ್ಡ ಶಕ್ತಿ ಏನೆಂದರೆ ಇದರ ಸರಳತೆ. ಲೇಖಕರು ಎಲ್ಲೂ ನಮಗೆ ಬೋಧನೆ ಮಾಡುತ್ತಿದ್ದಾರೆ ಅನಿಸುವುದಿಲ್ಲ. ಬದಲಿಗೆ ಒಬ್ಬ ಹಿರಿಯ ಸ್ನೇಹಿತ ನಮ್ಮ ಹೆಗಲ ಮೇಲೆ ಕೈ ಹಾಕಿ ಪ್ರೀತಿಯಿಂದ ದಾರಿ ತೋರಿಸಿದ ಅನುಭವವಾಗುತ್ತದೆ. ಆಧುನಿಕ ಪೋಷಕತ್ವದ ಗೊಂದಲಗಳಿಗೆ ಇದೊಂದು ಪರ್ಫೆಕ್ಟ್ ಮೆಡಿಸಿನ್. ನೋಡಿದ್ರ ಕೇಳುಗರೆ, ಓದುಗರ ಈ ಮಾತುಗಳೇ ಸಾಕು. ದ ವಿಸ್ಡಮ್ ಬ್ರಿಡ್ಜ್ ಕೇವಲ ಪುಸ್ತಕದ ಕರಪತ್ರವಲ್ಲ, ಅದು ಬದಲಾವಣೆಯ ದಾರಿದೀಪ ಎಂಬುದನ್ನು ನಿರೂಪಿಸಲು. ದ ವಿಸ್ಡಮ್ ಬ್ರಿಡ್ಜ್ ಕೇವಲ ಮಕ್ಕಳನ್ನು ಬೆಳೆಸುವ ಪುಸ್ತಕವಲ್ಲ, ಇದು ಪೋಷಕರು ತಮ್ಮನ್ನು ತಾವು ಉತ್ತಮಪಡಿಸಿಕೊಳ್ಳಲು ಇರುವ ಕೈಗನ್ನಡಿ. ಇಂದಿನ ಡಿಜಿಟಲ್ ಯುಗದ ಗೊಂದಲಗಳ ನಡುವೆ ಮಕ್ಕಳಲ್ಲಿ ಸ್ಥಿರತೆ, ಸಹನೆ ಮತ್ತು ಉತ್ತಮ ಕ್ಯಾರೆಕ್ಟರ್ ಅಥವಾ ವ್ಯಕ್ತಿತ್ವವನ್ನು ರೂಪಿಸಲು ಈ ಪುಸ್ತಕ ಒಂದು ದಾರಿದೀಪವಾಗಿದೆ. ಪ್ರತಿ ಮನೆಯ ಲೈಬ್ರರಿಯಲ್ಲಿಯೂ ಇರಬೇಕಾದ, ಪ್ರತಿಯೊಬ್ಬ ಪೋಷಕರು ಮತ್ತು ಶಿಕ್ಷಕರು ಓದಲೇಬೇಕಾದ ಕೃತಿ ಇದು. ಒಟ್ಟಾರೆಯಾಗಿ ಹೇಳೋದಾದರೆ, ದಾಜಿಯವರ ದ ವಿಸ್ಡಮ್ ಬ್ರಿಡ್ಜ್ ಕೇವಲ ಕಾಗದದ ಮೇಲಿನ ಅಕ್ಷರಗಳಲ್ಲ, ಅದು ಇಂದಿನ ಸಮಾಜದ ಸಾಕ್ಷಿ ಪ್ರಜ್ಞೆ. ಈ ಪುಸ್ತಕ ನಮಗೆ ಮಗುವನ್ನು ಹೇಗೆ ಸಾಕುವುದು ಎಂದು ಹೇಳಿಕೊಡುವುದಿಲ್ಲ, ಬದಲಿಗೆ ಮಗುವಿನ ಎದುರು ನಾವು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿಕೊಡುತ್ತದೆ. ಇದು ಕೇವಲ ಪ್ಯಾರೆಂಟಿಂಗ್ ಗೈಡ್ ಅಲ್ಲ, ಇದೊಂದು ಸೆಲ್ಫ್ ಟ್ರಾನ್ಸ್ಮಿಷನ್ ಪುಸ್ತಕ. ನಾವು ನಮ್ಮ ಮಕ್ಕಳಿಗೆ ಬ್ಯಾಂಕ್ ಬ್ಯಾಲೆನ್ಸ್, ಆಸ್ತಿ ಅಂತಸ್ತುಗಳನ್ನು ಬಿಟ್ಟು ಹೋಗದಿದ್ದರೂ ಪರವಾಗಿಲ್ಲ, ಆದರೆ ಬದುಕನ್ನು ಎದುರಿಸುವ ವಿವೇಕವನ್ನು ನೀಡಬೇಕು ಎಂಬುದನ್ನು ಲೇಖಕರು ಇಲ್ಲಿ ಅತ್ಯಂತ ಮಾರ್ಮಿಕವಾಗಿ ನಿರೂಪಿಸಿದ್ದಾರೆ. ಇಂದಿನ ಧಾವಂತದ ಬದುಕಿನಲ್ಲಿ ತಲೆಮಾರುಗಳ ನಡುವಿನ ಕಂದಕವನ್ನು ಮುಚ್ಚಿ ಪ್ರೀತಿಯ ಸೇತುವೆ ಕಟ್ಟಲು ಹೊರಟಿರುವ ಈ ಕೃತಿ ನಿಜಕ್ಕೂ ಪ್ರಶಂಸನೀಯ ಮತ್ತು ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರಲೇಬೇಕಾದ ಅಮೂಲ್ಯ ರತ್ನ. ನಿಮ್ಮ ಮನೆಯಲ್ಲಿಯೂ ತಲೆಮಾರುಗಳ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬೇಕೇ? ಹಾಗಾದರೆ ಇಂದೇ ದ ವಿಸ್ಡಮ್ ಬ್ರಿಡ್ಜ್ ಪುಸ್ತಕವನ್ನು ಓದಿ ಆ ವಿವೇಕದ ಸೇತುವೆಯನ್ನು ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ಮನೆಯಲ್ಲಿಯೂ ಈ ವಿವೇಕದ ಬೆಳಕು ಮೂಡಲಿ. ಮತ್ತೊಂದು ಸುಂದರ ಕೃತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೇಳುತ್ತಲೇ ಇರಿ ನಿಮ್ಮ ನೆಚ್ಚಿನ ರೇಡಿಯೋ ವಾಹಿನಿ ಜ್ಞಾನಧ್ವನಿ 90.8 FM. ನಮಸ್ಕಾರ.